4 ದಿನ ಅರಳಿ ಮರದ ಬುಡದಲ್ಲಿ ಈ 4 ವಸ್ತುಗಳನ್ನು ಇಟ್ಟು ಪೂಜೆ ಮಾಡುತ್ತಾ ಬನ್ನಿ. ಕಾರ್ತಿಕ ಮಾಸದಲ್ಲಿ ನಿಮ್ಮ ಸಾಲದ ಸಮಸ್ಯೆಗಳು ಕೋಟಿ ಇದ್ದರೂ ತೀರಿ ಹೋಗುತ್ತದೆ. ಆ ವಸ್ತುಗಳು ಯಾವುದು, ಆ 4 ದಿವಸ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಸಮಸ್ಯೆಗಳಿತ್ತು, ಕಷ್ಟಗಳಿತ್ತು, ಪರಿಹಾರ ಆಗಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಸಾಲದ ಸಮಸ್ಯೆ ಇದ್ದವರು ಕಾರ್ತಿಕ ಮಾಸದಲ್ಲಿ ಅರಳಿ ಮರದ ವೃಕ್ಷದ ಪೂಜೆ ಅಗತ್ಯವಾಗಿ ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದಕ್ಕೆ ಬೇಕಾಗಿರುವ ಕೆಲವು ಅಗತ್ಯ ವಸ್ತುಗಳನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿರುವಂತಹ 4 ವಸ್ತುಗಳು ಯಾವುದು? ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ. ವಾರದ ಈ 4 ದಿನಗಳಲ್ಲಿ ಮಾತ್ರ ಈ ವಸ್ತುಗಳನ್ನು ತಂದಿಡಬೇಕಾಗತ್ತೆ. ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿದ ನಂತರ ಹರಳಿ ವೃಕ್ಷದ ಬಳಿ ಹೋಗಿ 1 ಚದುರ ಅಡಿ ಇರುವಂತಹ ಒದ್ದೆ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ವೃಕ್ಷದ ಕೆಳಗೆ ನೀರನ್ನು ಚಿಮುಕಿಸಿ ಆ ಒದ್ದೆ ಬಟ್ಟೆಯನ್ನು ಇಟ್ಟಾದ ನಂತರ 1 ದಿನ ಅರಿಶಿಣದ ಕೊಂಬನಿಟ್ಟು ಪೂಜೆ ಮಾಡಿ ಹೂವನ್ನು ಇಟ್ಟು ಸಂಕಲ್ಪದೊಂದಿಗೆ ಸಾಲಗಳು ತೀರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡಬೇಕು. 2ನೇ ದಿನ 2 ಕವಡೆಗಳನ್ನು ಇಟ್ಟು ಭಕ್ತಿಯಿಂದ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ಸಂಕಲ್ಪ ಮಾಡಿ. 3ನೇ ದಿನ 3 ಲವಂಗಗಳನ್ನು ಇಟ್ಟು ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಬೇಕು. 4ನೇ ದಿನ ನಾಗಪುಷ್ಪ ಲಿಂಗವನ್ನು ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ. ಈ ರೀತಿ ಪೂಜೆ ಮಾಡಿ ಸಂಕಲ್ಪ ಮಾಡುವಾಗ ನಮ್ಮ ಸಾಲದ ಸಮಸ್ಯೆಗಳು ತೀರಿ ಹೋಗಲಿ, ಹಣಕಾಸಿನ ವಿಚಾರದಲ್ಲಿ ಆಗಿರುವಂತಹ ತೊಂದರೆಗಳು ಕಡಿಮೆ ಆಗುತ್ತಾ ಹೋಗಲಿ, ಯಾವುದೇ ಕಾರಣಕ್ಕೂ ಬರಬೇಕಿದ್ದ ದುಡ್ಡು ಬರದೇ ಇರುವ ಹಾಗೆ ಆಗಬಾರದು, ಬಂದು ಕೈ ಸೇರುವಂತೆ ಆಗಲಿ ಅಂತ ಹೇಳುತ್ತಾ ಸಂಕಲ್ಪ ಮಾಡಿ 9 ಪ್ರದಕ್ಷಿಣೆಯನ್ನು ಹಾಕಿಬಿಡಿ. ಈ ರೀತಿ ಮಾಡೋದ್ರಿಂದ ಸಾಲದ ಸಮಸ್ಯೆಗಳು ತೀರಿ ಹೋಗುತ್ತೆ. ಕೆಲವೊಂದು ರಹಸ್ಯ ಮಂತ್ರಗಳನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ದೈವಜ್ಞ ಗುರುಗಳು ಶಿವಾನಂದ ಗುರುಜಿ ಹೇಳ್ಕೊಡ್ತಾರೆ. ಅವರಿಗೊಂದು ಫೋನ್ ಮಾಡಿ.